ಸರ್ವರಿಗೂ ನಮಸ್ಕಾರ. ನಾನು ಸುಬ್ರಹ್ಮಣ್ಯ ಟಿ ಆರ್. ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ವ್ಯಾಕರಣ ವಿಭಾಗಕ್ಕೆ ಸಂಬಂಧಿಸಿದಂತೆ ಸಂಧಿ, ಬಹುಮುಖ್ಯವಾಗಿ ಎಲ್ಲ ವಾರ್ಷಿಕ ಪರೀಕ್ಷೆಗಳಲ್ಲಿ, ಪಬ್ಲಿಕ್ ಪರೀಕ್ಷೆಗಳಲ್ಲಿ, ಪೂರ್ವಸಿದ್ಧತಾ ಪರೀಕ್ಷೆಗಳಲ್ಲಿ ಇದಕ್ಕೆ ಸಂಬಂಧಿಸಿದ 1 ಅಂಕದ ಪ್ರಶ್ನೆ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಹಾಗಾಗಿ 2018ರಿಂದ 2024ರವರೆಗಿನ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ, ಮಾರ್ಚ್ ಪಬ್ಲಿಕ್ ಪರೀಕ್ಷೆ ಹಾಗೂ ಜೂನ್ ಅಥವಾ ಜುಲೈನಲ್ಲಿ ನಡೆಯುವಂತಹ ಪೂರಕ ಪರೀಕ್ಷೆಗಳಲ್ಲಿ ಕೇಳಲಾದ ಎಲ್ಲ ಸಂಧಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ವಿವರಣಾತ್ಮಕವಾದಂತಹ ಉತ್ತರವನ್ನು ನೀಡ್ತಾ ಇದ್ದೇನೆ. ನನ್ನ ಪ್ರಯತ್ನ ಇಷ್ಟ ಆದರೆ ಮರೆಯದೆ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಂಧಿಗೆ ಸಂಬಂಧಿಸಿದ ಪ್ರಶ್ನೆಗಳು ಯಾವ್ಯಾವುದಿದ್ದಾವೆ ಅನ್ನೋದನ್ನು ನೋಡೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಸಂಧಿಗೆ ಸಂಬಂಧಿಸಿದ 2018ರಿಂದ 2024ರವರೆಗಿನ ಎಲ್ಲ ಪ್ರಶ್ನೆಗಳನ್ನು ಒಂದೆಡೆ ಸಂಗ್ರಹಿಸಿಕೊಟ್ಟಂತಹ ಶ್ರೀಯುತ ಪ್ರವೀಣ್ BS, ಕನ್ನಡ ಭಾಷಾ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ಹನುಮಂತಪುರ, ತುಮಕೂರು ಜಿಲ್ಲೆ, ಇವರಿಗೆ ವಿದ್ಯಾರ್ಥಿಗಳೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ. ನೋಡಿ, ಗುಣಸಂಧಿಗೆ ಉದಾಹರಣೆಯಾಗಿರುವ ಪದ. ನಾವು ಪದಗಳನ್ನು ಗಮನಿಸುವುದಾದರೆ ಗಿರೀಶ, ಮಹರ್ಷಿ, ಮೈದೂರು, ಷಣ್ಮುಖ ಎಂಬ ಪದಗಳಿವೆ. ಸರಿಯಾದ ಉತ್ತರ ಯಾವುದು? ಗಿರಿ ಕೂಡಿಸು ಈಶ. ಸಂಧಿ ಪದಗಳನ್ನು ಕೊಟ್ಟಾಗ ಮೊದಲು ನಾವು ಅವುಗಳನ್ನು ಬಿಡಿಸಬೇಕು. ಗಿರಿ ಕೂಡಿಸು ಈಶ, ಈ ಇದೆ, ಈ ದೀರ್ಘ ಸ್ವರ ಬಂದಿದೆ, ಹಾಗಾಗಿ ಅದು ಸವರ್ಣ ದೀರ್ಘ ಸಂಧಿ ಆಗತ್ತೆ. ಮಹಾ ಕೂಡಿಸು ಋಷಿ, ಮಹರ್ಷಿ. ಮಹಾ ಪೂರ್ವಪದ ಕೊನೆಯಲ್ಲಿ ಅಕಾರ ಇದೆ, ಋಷಿ ಋಕಾರ ಇದೆ, ಅರ್ಕಾರ ಬಂದಿದೆ. ಗುಣಸಂಧಿಯ ನಿಯಮ ಅದನ್ನು ಹೇಳುತ್ತೆ. ಸಂಧಿ ಕಾರ್ಯ ನಡೆಯುವಾಗ ಪೂರ್ವಪದ ಅಂತ್ಯದಲ್ಲಿ ಆಕಾರಗಳಿಗೆ ಈ ಕಾರ ಪರವಾದರೆ ಏಕಾರ, ಓಕಾರ ಪರವಾದರೆ ಓಕಾರ, ಋಕಾರಕ್ಕೆ ಅರ್ಕಾರ ಬರಬೇಕು. ಇಲ್ಲಿ ಹಾಗಾಗಿದೆ, ಹಾಗಾಗಿ ಸರಿಯಾದ ಉತ್ತರ ಮಹರ್ಷಿ. ಹಾಗಾದರೆ ಉಳಿದ ಎರಡು, ಮೈ ಪ್ಲಸ್ ತೋರು, ಮೈದೂರು. ತಗೆ ದ ಬಂದಿದೆ, ತ ಎಲ್ಲಿದೆ? ಉತ್ತರ ಪದ ಆದಿಯಲ್ಲಿ, ಹಾಗಾಗಿ ಅದು ಆದೇಶ ಸಂಧಿ ಆಗುತ್ತೆ. ಷಟ್ ಪ್ಲಸ್ ಮುಖ, ಷಣ್ಮುಖ. ಯಾವ ಸಂಧಿ? ವರ್ಗದ ಪ್ರಥಮಾಕ್ಷರಗಳಿಗೆ ಯಾವುದೇ ಅನುನಾಸಿಕ ಪರವಾದಾಗ ವರ್ಗದ ಪ್ರಥಮಾಕ್ಷರಗಳ ಬದಲಿಗೆ ಅದೇ ವರ್ಗದ ಅನುನಾಸಿಕ ಬರುತ್ತೆ. ಷಟ್ ಟ ಬದಲಿಗೆ ನ ಬಂದಿದೆ, ಹಾಗಾಗಿ ಇದು ಅನುನಾಸಿಕ ಸಂಧಿ. ಮುಂದೆ ಎಣ್ ಸಂಧಿಗೆ ಉದಾಹರಣೆಯಾದ ಪದ. ಸೂರ್ಯೋದಯ, ಅತ್ಯವತ್ಸರ, ವಾಗ್ದೇವಿ, ಮೆಲ್ವಾತು. ಸರಿಯಾದ ಉತ್ತರ ಯಾವುದು? ಸೂರ್ಯ ಕೂಡಿಸು ಉದಯ, ಸೂರ್ಯೋದಯ. ಸೂರ್ಯ ಪೂರ್ವಪದ ಕೊನೆಯಲ್ಲಿ ಅ ಇದೆ, ಉದಯ ಉ ಇದೆ, ಸೂರ್ಯೋದಯ ಓಕಾರ ಬಂದಿದೆ, ಹಾಗಾಗಿ ಆಕಾರಗಳಿಗೆ ಓಕಾರ ಪರವಾದಾಗ ಓಕಾರ ಬಂದಲ್ಲಿ ಅದು ಗುಣಸಂಧಿ. ಅತಿ ಪ್ಲಸ್ ಅವಸರ, ಅತ್ಯವಸರ. ಈ ಊರುಕಾರಗಳಿಗೆ ಸವರ್ಣವಲ್ಲದ ಸ್ವರ ಬಂದಾಗ ಈ ಕಾರಕ್ಕೆ ಯಕಾರ ಬಂದಿದೆ, ಯಾವುದಾಗತ್ತದು? ಹೌದು, ಎಣ್ ಸಂಧಿ. ಹಾಗಾದರೆ ವಾಗ್ದೇವಿ, ವಾಗ್ ಪ್ಲಸ್ ದೇವಿ, ವಾಗ್ದೇವಿ. ಪೂರ್ವಪದ ಕೊನೆಯಲ್ಲಿರ್ತಕ್ಕಂತಹ ಕ ತಪ ಬದಲಿಗೆ ಗದಬ ಬಂದಿದೆ. ಕ ಚ ಟ ತ ಪ ಇವುಗಳ ಬದಲಿಗೆ ಗ ಜ ಡ ದ ಬ ಬರುತ್ತೆ. ಯಾವುದದು? ಜಸ್ತ್ವ ಸಂಧಿ. ಹಾಗಾದರೆ ಮೆಲ್ವಾತು, ಮೆಲ್ ಪ್ಲಸ್ ಮಾತು, ಮೆಲ್ವಾತು. ಮ ಬದಲಿಗೆ ವಾ. ಇದನ್ನು ಸ್ವಲ್ಪ ಗಮನಿಸಿ. ಮೆಲ್ ಪ್ಲಸ್ ಮಾತು, ಮೆಲ್ವಾತು. ಯಾವುದು? ಆದೇಶ ಸಂಧಿ. ಆದೇಶ ಸಂಧಿಯ ಇನ್ನೊಂದು ನಿಯಮ ಏನು ಅಂತಂದರೆ, ಉತ್ತರ ಪದ ಆದಿಯಲ್ಲಿರುವ ಪ ಬ ಮಗಳ ಬದಲಿಗೆ ವಕಾರ ಬರೋದು. ಇಲ್ಲಿ ಮೆಲ್ ಪ್ಲಸ್ ಮಾತು ಅಂತಿತ್ತು, ಮಾ ಬದಲಿಗೆ ಯಾವುದು ಬಂದಿದೆ? ವ ಬಂದಿದೆ, ಹಾಗಾಗಿ ಇದು ಸಹ ಆದೇಶ ಸಂಧಿ. ಸಂಗ್ರಹಾಲಯ ಯಾವ ಸಂಧಿಗೆ ಉದಾಹರಣೆ? ಸಂಗ್ರಹ ಕೂಡಿಸು ಆಲಯ. ಸಂಗ್ರಹ ಪೂರ್ವಪದ ಕೊನೆಯಲ್ಲಿ ಅ ಇದೆ, ಆಲಯ ಅ ಇದೆ, ಅ ಅನ್ನುವಂಥದ್ದು ಬಂದಿದೆ, ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿ. ಶರತ್ಚಂದ್ರ ಪದ ಈ ಸಂಧಿಗೆ ಉದಾಹರಣೆ. ಶರತ್ ಪ್ಲಸ್ ಚಂದ್ರ, ಶರತ್ಚಂದ್ರ. ತಗೆ ಚ ಪರವಾಗಿದೆ, ಶರತ್ಚಂದ್ರ ತ ಬದಲಿಗೆ ಮತ್ತೆ ಪುನಃ ಚ ಬಂದಿದೆ, ಹಾಗಾದಾಗ ತವರ್ಗಾಕ್ಷರಗಳಿಗೆ ಚವರ್ಗಾಕ್ಷರಗಳು ಪರವಾದಾಗ ತವರ್ಗದ ಬದಲಿಗೆ ಚವರ್ಗವೇ ಬರುತ್ತೆ. ಯಾವ ಸಂಧಿ? ಹೌದು, ಶ್ಚುತ್ವ ಸಂಧಿ. ಹಾಗಾಗಿ ಆಯ್ಕೆ ಸಿ, ಶ್ಚುತ್ವ ಸಂಧಿ ಸರಿಯಾದ ಉತ್ತರ. ವಾಗ್ದೇವಿ ಪದ ಈ ಸಂಧಿಗೆ ಉದಾಹರಣೆ. ವಾಕ್ ಪ್ಲಸ್ ದೇವಿ, ವಾಗ್ದೇವಿ. ವಾಕ್ ಕ ಬದಲಿಗೆ ಗ ಬಂದಿದೆ, ಆದರೆ ಕ ಇಲ್ಲಿದೆ ಪೂರ್ವಪದ ಅಂತ್ಯದಲ್ಲಿ, ಹಾಗಿದ್ದಾಗ ಯಾವ ಸಂಧಿ? ಜಸ್ತ್ವ. ಇಲ್ಲಿ ಜಸ್ತ್ವ ಮತ್ತು ಆದೇಶ ಎರಡು ಗಮನಿಸಿ. ಜಸ್ತ್ವ ಸಂಧಿ ಅಲ್ಲೂ ಸಹ ಕ ತ ಪ ಬದಲಿಗೆ ಗದಬ, ಅಲ್ಲಿ ಕ ಆಮೇಲೆ ಚ ಟ ತ ಪ ಇವು ಬರ್ತದೆ, ಅದರ ಬದಲಿಗೆ ಗಜಡ ದಬ ಬರುತ್ತೆ. ಆದರೆ ಉತ್ತರ ಪದ ಆದಿಯಲ್ಲಿ ಇರ್ತಕ್ಕಂತಹ ಕ ತ ಪ ಬದಲಿಗೆ ಗದಬ ಬಂದಲ್ಲಿ ಆದೇಶ ಸಂಧಿ ಆಗುತ್ತೆ.
ಹಾಗಾಗಿ ವಾಗ್ದೇವಿ ಯಾವ ಸಂಧಿ? ಜಸ್ತ್ವ ಸಂಧಿ ಆಗುತ್ತೆ. ಎ ಜಸ್ತ್ವ ಸಂಧಿ. ಮುಂದೆ ಜಿನಾಲಯ ಪದ ಈ ಸಂಧಿಗೆ ಉದಾಹರಣೆ. ಜಿನ ಕೂಡಿಸು ಆಲಯ. ಜಿನ ಅ ಇದೆ, ಆಲಯ ಅ ಇದೆ, ಜಿನಾಲಯ ಅನೇ ಬಂದಿದೆ. ಹಾಗಾದಾಗ ಎರಡು ಸಂಸ್ಕೃತ ಪದಗಳು, ಹಾಗೆ ಅ ಇದೆ, ಹಾಗಾಗಿ ಸವರ್ಣ ದೀರ್ಘ ಸಂಧಿ. ವಧೂಪೇತ. ವಧು ಪ್ಲಸ್ ಉಪೇತ ವಧೂಪೇತ. ವಧು ಉ ಇದೆ, ಉಪೇತ ಉ ಇದೆ, ವಧೂಪೇತ ಊಕಾರವೇ ಬಂದಿದೆ. ಎರಡು ಸವರ್ಣಾಕ್ಷರಗಳು, ಹಾಗಾಗಿ ಸವರ್ಣ ದೀರ್ಘ ಸಂಧಿ ಆಗತ್ತೆ. ಸರಿಯಾದ ಉತ್ತರ ಡಿ ಸವರ್ಣ ದೀರ್ಘ ಸಂಧಿ. ಷಣ್ಮುಖ ಪದ ಈ ಸಂಧಿಗೆ ಉದಾಹರಣೆ. ಪದವನ್ನು ಮೊದಲು ಬಿಡಿಸ್ಕೊಳ್ಳೋಣ. ಷಟ್ ಪ್ಲಸ್ ಮುಖ ಷಣ್ಮುಖ. ಷಟ್ ಟ ಮುಖ ಮ. ವರ್ಗದ ಪ್ರಥಮ ಅಕ್ಷರಗಳಿಗೆ ಯಾವುದೋ ಒಂದು ಅನುನಾಸಿಕ ಪರವಾದಾಗ ವರ್ಗದ ಪ್ರಥಮಾಕ್ಷರ ಟ ಬದಲಿಗೆ ಅದೇ ವರ್ಗದ ಅನುನಾಸಿಕ ಬರಬೇಕು. ಯಾವುದು? ಣ. ಟ ವರ್ಗದ ಅನುನಾಸಿಕ ಟ ಟ ಡ ಡ ಣ ಬಂದಿದೆ ಅಲ್ವಾ? ಹಾಗಾದಾಗ ಯಾವ ಸಂಧಿ ಆಗುತ್ತದು? ಅನುನಾಸಿಕ ಸಂಧಿ. ಹಾಗೆಯೇ ಶರತ್ಚಂದ್ರ ಪದ ಈ ಸಂಧಿಯದ್ದು. ಶರತ್ ಪ್ಲಸ್ ಚಂದ್ರ ಶರತ್ ಚಂದ್ರ ಈಗಾಗಲೇ ಬಂದಿತ್ತು. ತವರ್ಗಕ್ಕೆ ಚವರ್ಗ ಪರವಾದಾಗ ತವರ್ಗದ ಬದಲಿಗೆ ಚವರ್ಗದ ಅಕ್ಷರ ಬರುತ್ತೆ, ಹಾಗೆ ಚ ಬಂದಿದೆ, ಹಾಗಾಗಿ ಅದು ಶುತ್ವ ಸಂಧಿ. ಮಂಡಳ ಪ್ಲಸ್ ಈಶ್ವರ ಮಂಡಲೇಶ್ವರ ಅಲ್ವಾ? ಮಂಡಲೇಶ್ವರ ಪದ ಈ ಸಂಧಿಗೆ ಉದಾಹರಣೆ. ಮಂಡಳ ಅಕಾರ ಇದೆ, ಈಶ್ವರ ಈ ಇದೆ, ಮಂಡಳೇಶ್ವರ ಎ ಬಂದಿದೆ. ಆಕಾರಗಳಿಗೆ ಈ ಕಾರ ಪರವಾದಾಗ ಎ ಕಾರ ಬಂದಲ್ಲಿ ಅದು ಹೌದು ಗುಣಸಂಧಿ ಆಗತ್ತೆ. ಸರಿಯಾದ ಉತ್ತರ ಡಿ ಗುಣಸಂಧಿ. ಹಾಗೆಯೇ ಸೂರ್ಯೋದಯ ಪದ ಈ ಸಂಧಿಗೆ ಉದಾಹರಣೆ. ಸೂರ್ಯ ಕೂಡಿಸು ಉದಯ ಈಗಾಗಲೇ ಬಂದಿತ್ತು ಪದ. ಅಕಾರಕ್ಕೆ ಉಕಾರ ಬಂದಾಗ ಓಕಾರ ಬರುತ್ತೆ, ಹಾಗಾಗಿ ಗುಣಸಂಧಿ ಆಗತ್ತೆ. ಶುತ್ವ ಸಂಧಿಯ ಉದಾಹರಣೆ ಪದಗಳನ್ನು ಗಮನಿಸಿ. ಆಯ್ಕೆಗಳು: ಅಷ್ಟೈಶ್ವರ್ಯ, ಉನ್ಮಾದ, ಬೃಹಚ್ಛತ್ರ, ಅತ್ಯವಸರ. ಆಯ್ಕೆಗಳು ಹೀಗೆ ಕೊಟ್ಟಾಗ ಒಮ್ಮೆ ಅವುಗಳೆಲ್ಲವನ್ನು ಬಿಡಿಸಿ ನೋಡಿ. ಅಷ್ಟ ಕೂಡಿಸು ಐಶ್ವರ್ಯ. ಅಷ್ಟ ಅ ಇದೆ, ಐಶ್ವರ್ಯ ಐ ಇದೆ, ಐಕಾರವೇ ಬಂದಿದೆ. ಸಾಧಾರಣ ಐಕಾರ ಔಕಾರ ಬಂದರೆ ಬಹುತೇಕ 90 ಭಾಗ ವೃದ್ಧಿ ಸಂಧಿನೇ ಆಗಿರುತ್ತೆ. ನಿಯಮವೂ ಅದೇ ಹೇಳುತ್ತೆ. ಅಷ್ಟ ಆಕಾರಗಳಿಗೆ ಎ ಐಕಾರ ಪರವಾದಾಗ ಐಕಾರ, ಓಕಾರ ಪರವಾದಾಗ ಔಕಾರ ಬಂದರೆ ಅದು ವೃದ್ಧಿ ಸಂಧಿ. ಉತ್ ಪ್ಲಸ್ ಮಾದ ಉನ್ಮಾದ. ಉತ್ ತ ಪ್ಲಸ್ ಮಾದ. ತವ ವರ್ಗದ ಪ್ರಥಮಾಕ್ಷರ ಇದೆ, ಅನುನಾಸಿಕ ಪರವಾಗಿದೆ. ಹಾಗೆಯೇ ಯಾವುದು ಬಂದಿದೆ? ತವರ್ಗದ ನ ಅಕ್ಷರ ಬಂದಿದೆ, ಅನುನಾಸಿಕ. ಇನ್ನೊಂದು ಗಮನಿಸ್ಬೋದು, ಅನುನಾಸಿಕ ಸಂಧಿ ಸಾಧಾರಣವಾಗಿ ಮ ಅಡಿವತ್ತಾಗಿ ಬಂದಲ್ಲಿ ಇದು ಸಹ 95 ಭಾಗ ಅನುನಾಸಿಕ ಸಂಧಿ ಆಗತ್ತೆ. ಬೃಹಚ್ಛತ್ರ. ಬೃಹತ್ ಪ್ಲಸ್ ಛತ್ರ ಬೃಹಚ್ಛತ್ರ. ತವರ್ಗಕ್ಕೆ ಚವರ್ಗದ ಅಕ್ಷರ ಬಂದಿದೆ, ತವರ್ಗದ ಬದಲಿಗೆ ಚವರ್ಗ ಬರುತ್ತೆ, ಶುತ್ವ ಸಂಧಿ ಆಗತ್ತೆ. ಸರಿಯಾದ ಉತ್ತರ ಶುತ್ವ ಸಂಧಿಗೆ ಬೃಹಚ್ಛತ್ರ. ಅತಿ ಪ್ಲಸ್ ಅವಸರ ಅತ್ಯವಸರ. ಇಲ್ಲೂ ಒಂದು ಗಮನಿಸಿ, ಎಣ್ ಸಂಧಿಯನ್ನು ಹೀಗೂ ನೆನ್ಪಿಟ್ಕೊಳ್ಬಹುದು. ಒಂದು ಅಂದಾಜಿನ ಮೇಲೆ ಗುರುತಿಸುವುದಾದರೆ ಯ ಅಡಿವತ್ತಾಗಿ ಅಥವಾ ವ ಅಡಿವತ್ತಾಗಿ ರ ಅಡಿವತ್ತಾಗಿ ಬಂದಲ್ಲಿ ಹೊಸದಾಗಿ ಬರಬೇಕು. ಹಾಗೆ ಬಂದರೆ ಅದು ಸಾಧಾರಣವಾಗಿ ಎಣ್ ಸಂಧಿ ಆಗಿರುತ್ತೆ. ನಿಯಮ ಗೊತ್ತಿರಬೇಕು. ನಿಯಮ ಗೊತ್ತಿಲ್ಲದೆ ಇದ್ದಾಗ ಕೆಲವು ಸಾರಿ ನಾವೊಂಚೂರು ಹೇಗೆ ತಿಳ್ಕೊಬಹುದು ಅಂದರೆ ಈ ರೀತಿಯಲ್ಲೂ ಸಹ ನೆನ್ಪಿಟ್ಕೊಳ್ಳಿಕ್ಕಾಗತ್ತೆ. ಅತಿ ಪ್ಲಸ್ ಅವಸರ ಯ ಬಂತು ಹೊಸದಾಗಿ, ಆದರೆ ಅದು ಅಡಿವತ್ತಾಗಿ ಬಂದಿದೆ. ಆಗಮ ಸಂಧಿಯಲ್ಲಿ ಯ ಅಡಿವತ್ತಲ್ಲಿ ಬರುವುದಿಲ್ಲ, ಪದದ ಸಾಲಿನಲ್ಲೇ ನಾವು ಗುರುತಿಸ್ತೇವೆ. ಹಾಗಾಗಿ ಅತಿ ಪ್ಲಸ್ ಅವಸರ ಎಣ್ ಸಂಧಿಯ ನಿಯಮ ಗೊತ್ತಿದೆ. ಈ ಉ ಋಕಾರಗಳಿಗೆ ಸವರ್ಣವಲ್ಲದ ಸ್ವರಪರವಾದಾಗ ಈ ಕಾರಕ್ಕೆ ಯಕಾರ, ಊಕಾರಕ್ಕೆ ವಕಾರ, ಋಕಾರಕ್ಕೆ ರಕಾರ ಬರೋದು ಎಣ್ ಸಂಧಿ. ಹಾಗಾಗಿ ಅತ್ಯವಸರ ಎಣ್ ಸಂಧಿ. ಅತ್ಯಾದರ ಇಲ್ಲೂ ಗಮನಿಸಿ, ಅತಿ ಪ್ಲಸ್ ಆದರ ಅತ್ಯಾದರ ಇಲ್ಲೂ ಹಾಗೆ ಆಗಿದೆ ಅಲ್ವಾ? ಯ ಅಡಿವತ್ತಾಗಿ ಬಂದಿದೆ, ಹಾಗಾಗಿ ಅದು ಎಣ್ ಸಂಧಿಗೆ ಉದಾಹರಣೆ ಆಗುತ್ತೆ. ಅನುನಾಸಿಕ ಸಂಧಿಗೆ ಉದಾಹರಣೆ ಕೇಳಿದ್ದಾರೆ. ಸತ್ ಪ್ಲಸ್ ಮಾನ ಸನ್ಮಾನ. ಪದ ಬಿಡಿಸ್ಕೊಳ್ಬೇಕು. ಸತ್ ವರ್ಗದ ಪ್ರಥಮಾಕ್ಷರ, ಅನುನಾಸಿಕ ಬಂದಿದೆ ಮ ಅನ್ನೋದು. ಹಾಗೆ ಮೇಲೆ ತವರ್ಗದ ನ ಬರಬೇಕಿತ್ತು, ಬಂದಿದೆಯಾ? ಸನ್ಮಾನ ನ ಬಂದಿದೆ, ಹಾಗಾಗಿ ಅನುನಾಸಿಕ ಸಂಧಿ ಅದೇ ಆಗುತ್ತೆ. ಉಳಿದದ್ದನ್ನು ಗಮನಿಸ್ಕೊಳ್ಳೋಣ. ವಾಗದೇವಿ. ವಾಕ್ ಪ್ಲಸ್ ದೇವಿ. ಕ ಬದಲಿಗೆ ಗ ಬಂದಿದೆ. ಎಲ್ಲಿದೆ ಕ? ಪೂರ್ವಪದ ಅಂತ್ಯದಲ್ಲಿ. ಉತ್ತರ ಪದ ಆದಿಯಲ್ಲಾದರೆ ಅದು ಆದೇಶ ಸಂಧಿ ಆಗುತ್ತೆ. ಪೂರ್ವಪದ ಅಂತ್ಯ ಆಗಿರುವುದರಿಂದಾಗಿ ಅದು ಜಸ್ತ್ವ ಸಂಧಿ. ಏಕ ಪ್ಲಸ್ ಏಕ ಏಕೈಕ. ಐಕಾರ ಬಂದಿದೆ. ಏಕ ಅಕಾರಕ್ಕೆ ಏಕಾರ ಪರವಾದಾಗ ಐಕಾರ, ವೃದ್ಧಿ ಸಂಧಿ. ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಬಹಳಷ್ಟು ಸಾರಿ ಬಂದಿದೆ ಈ ಪದ. ಆಕಾರಗಳಿಗೆ ಊಕಾರ ಪರವಾದಾಗ ಓಕಾರ, ಗುಣಸಂಧಿ ಆಗತ್ತೆ. ಹಾಗೆಯೇ ಮಾತಂತು ನೋಡಿ, ಒಂದು ಕನ್ನಡ ಪದ ಬಂದಿತ್ತು. ಮಾತು ಪ್ಲಸ್ ಅಂತು ಮಾತಂತು. ಉಕಾರ ಲೋಪವಾಗಿದೆ, ಮಾತು ಪ್ಲಸ್ ಅಂತು. ತ ಅನ್ನೋದು ಆ ಜೊತೆಗೆ ಸೇರಿಕೊಂಡು ಮಾತಂತು ಅಂತ ಆಗಿದೆ, ಹಾಗಾಗಿ ಅದು ಲೋಪಸಂಧಿ ಆಗತ್ತೆ.
ಅಲ್ಲಿ ಆಯ್ಕೆಗಳನ್ನು ನೋಡಿ, ಅನುನಾಸಿಕ, ಲೋಪ, ವೃದ್ಧಿ, ಎಣ್. ಆ ಪದ ಕೊಟ್ಟಾಗಲೇ ನಮಗೆ ಗೊತ್ತಾಗುತ್ತೆ ಇದು ಕನ್ನಡದ ಪದ, ಹಾಗಾಗಿ ಕನ್ನಡ ಸಂಧಿಯೇ ಆಗಿರಬೇಕು. ಅನುನಾಸಿಕ ಅಲ್ಲ, ವೃದ್ಧಿ ಅಲ್ಲ, ಎಣ್ಣಲ್ಲ. ನಿಯಮದ ಪ್ರಕಾರವಾಗಿಯೂ ಸಹ ಅದು ಲೋಪಸಂಧಿ ಆಗುತ್ತೆ. ಮುಂದೆ ಗುಣಸಂಧಿಗೆ ಉದಾಹರಣೆಯಾದ ಪದ ಸನ್ಮಾನ, ಅಷ್ಟೈಶ್ವರ್ಯ, ಮಹರ್ಷಿ, ಮಹಾತ್ಮ. ಪ್ರತಿ ಪದವನ್ನು ಬಿಡಿಸಿದ್ರೆ ಸತ್ ಪ್ಲಸ್ ಮಾನ, ಸನ್ಮಾನ. ವರ್ಗದ ಪ್ರಥಮ ಅಕ್ಷರ ಅನುನಾಸಿಕ ಪರವಾಗಿದೆ, ಅದೇ ವರ್ಗದ ಅನುನಾಸಿಕ ಬಂದಿದೆ, ಹಾಗಾಗಿ ಅನುನಾಸಿಕ ಸಂಧಿ. ಅಷ್ಟ ಪ್ಲಸ್ ಐಶ್ವರ್ಯ, ಐಕಾರ ಔಕಾರ ಬಂದಿದೆ ಅಂದರೆ ಒಂದು ರೀತಿಯಲ್ಲಿ ಕುರುಡು ಮೆಥಡಲ್ಲಿ ನೆನ್ಪಿಟ್ಕೊಳ್ಬಹುದಲ್ವಾ, ವೃದ್ಧಿ ಸಂಧಿ ಅಂತೇಳಿ. ಹಾಗೆಯೇ ಮಹರ್ಷಿ, ಮಹಾ ಪ್ಲಸ್ ಋಷಿ, ಮಹರ್ಷಿ, ಅರ್ಕಾರ ಬಂದಿದೆ, ಗುಣಸಂಧಿ ಆಗುತ್ತೆ. ಮಹಾ ಪ್ಲಸ್ ಆತ್ಮ, ಮಹಾತ್ಮ, ಅ ಇದೆ, ಸವರ್ಣಾಕ್ಷರಗಳು, ಹಾಗಾಗಿ ಸವರ್ಣ ದೀರ್ಘ ಸಂಧಿ. ಸರಿಯಾದ ಉತ್ತರ ಯಾವುದು ಹಾಗಾದರೆ ಗುಣಸಂಧಿಗೆ? ಸಿ, ಮಹರ್ಷಿ. ಷಣ್ಮುಖ ನೋಡಿ, ಮಾ ಅಡಿವತ್ತಾಗಿ ಬಂದಿದ್ರೆ ಯಾವುದಾಗತ್ತೆ ಅಂತ ಹೇಳಿದ್ದೆ? ಅನುನಾಸಿಕ ಸಂಧಿ. ಷಟ್ ಪ್ಲಸ್ ಮುಖ, ವರ್ಗದ ಪ್ರಥಮ ಅಕ್ಷರ ಅನುನಾಸಿಕ ಪರವಾಗಿದೆ, ಟ ವರ್ಗದ ಣ ಬಂದಿದೆ, ಹಾಗಾಗಿ ಅದು ಅನುನಾಸಿಕ ಸಂಧಿ ಆಗುತ್ತೆ. ಸುರಾಸುರ ಪದ ಈ ಸಂಧಿಗೆ ಉದಾಹರಣೆ. ಸುರ ಕೂಡಿಸು ಅಸುರ, ಸುರಾಸುರ. ಸುರ ಅ ಇದೆ, ಅಸುರ ಆ ಇದೆ, ಸುರಾಸುರ ಎರಡು ಸವರ್ಣಾಕ್ಷರಗಳು, ಹಾಗಾಗಿ ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಚ್ಯುತ ಸಂಧಿಗೆ ಉದಾಹರಣೆ ಪದಗಳನ್ನು ಗಮನಿಸಿ. ಅಷ್ಟೈಶ್ವರ್ಯ, ಬೃಹಚ್ಛತ್ರ, ಹಾಗೇನೆ ಜ್ಞಾನೇಶ್ವರ, ಕೋಟ್ಯಧೀಶ್ವರ. ಚ್ಯುತ್ವ ಅಷ್ಟ ಪ್ಲಸ್ ಐಶ್ವರ್ಯ, ಅಷ್ಟೈಶ್ವರ್ಯ, ಐಕಾರ ಬಂದಿದೆ, ಐಕಾರ ಬಂದರೆ ಅದು ಹೌದು ವೃದ್ಧಿ ಸಂಧಿ. ಹಾಗೆಯೇ ಬೃಹತ್ ಪ್ಲಸ್ ಛತ್ರ, ಬೃಹತ್ ಛತ್ರ, ತವರ್ಗಕ್ಕೆ ಚವರ್ಗ ಪರವಾಗುತ್ತೆ, ತವರ್ಗದ ಬದಲಿಗೆ ಚವರ್ಗವೇ ಬರುತ್ತೆ, ಅದು ಶ್ರುತ್ವ ಸಂಧಿ, ಹಾಗಾಗಿ ಬೃಹತ್ ಛತ್ರ ಸರಿಯಾದ ಉತ್ತರ. ಜ್ಞಾನೇಶ್ವರ ಯಾವುದಾಗತ್ತೆ? ಜ್ಞಾನ ಪ್ಲಸ್ ಈಶ್ವರ, ಜ್ಞಾನೇಶ್ವರ. ಜ್ಞಾನ ಅಕಾರ, ಈಶ್ವರ ಈ, ಜ್ಞಾನೇಶ್ವರ ಏಕಾರ, ಹಾಗಾಗಿ ಅದು ಗುಣಸಂಧಿ ಆಗುತ್ತೆ. ಕೋಟಿ ಪ್ಲಸ್ ಅಧೀಶ್ವರ, ಕೋಟ್ಯಧೀಶ್ವರ. ಕೋಟಿ ಈ, ಅಧೀಶ್ವರ ಅ, ಕೋಟ್ಯಧೀಶ್ವರ ಯ ಅಡಿವತ್ತಾಗಿ ಬಂದಿದೆ, ಆ ನಿಯಮದ ಪ್ರಕಾರವಾಗಿಯೂ ಅದು ಎಣ್ ಸಂಧಿ. ನಿಯಮ ಏನು ಹೇಳುತ್ತೆ? ಈ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಬರಬೇಕು, ಯಕಾರ ಬರುತ್ತೆ, ಬಂದಿದೆ ಅಲ್ವಾ, ಹಾಗಾಗಿ ಅದು ಎಣ್ ಸಂಧಿ. ಹಾಗೆಯೇ ಮನ್ವಂತರ ಪದದಲ್ಲಿ ಆಗಿರುವ ಸಂಧಿ. ಮನು ಪ್ಲಸ್ ಅಂತರ, ಮನ್ವಂತರ. ಒಂದು ಹೇಳಿದ್ದೆ, ವ ಅಡಿವತ್ತಾಗಿ ಬಂದರೆ ಯಾವುದು ಅಂತ ನಾವು ಗುರುತಿಸಬಹುದು ಅಂತೇಳಿ. ವ ಹೊಸದಾಗಿ ಬಂದಿದೆ, ಅದು ಅಡಿವತ್ತಾಗಿ ಬಂದಿದೆ. ಹೊಸದಾಗಿ ಪದಗಳ ಸಾಲಿನಲ್ಲೇ ಇದ್ದಲ್ಲಿ ಅದು ಆಗಮ ಆಗಿರ್ತಿತ್ತು ಬಹುತೇಕ, ಆದರೆ ಅಡಿವತ್ತಾಗಿ ಬಂದಿದೆ. ಮನು ಪ್ಲಸ್ ಅಂತರ, ಮನ್ವಂತರ ಅಂಥೇಳಿ. ಮತ್ತು ಜೊತೆಗೆ ಇದು ಸಂಸ್ಕೃತ ಪದಗಳು, ಹಾಗಾಗಿ ಯಾವ ಸಂಧಿ? ಹೌದು, ಯಾವುದು? ಎಣ್ ಸಂಧಿ ಆಗುತ್ತೆ. ಗುಣಸಂಧಿ, ಎಣ್ ಸಂಧಿ, ವೃದ್ಧಿ, ಸವರ್ಣ ದೀರ್ಘ ಸಂಧಿ. ಸರಿಯಾದ ಉತ್ತರ ಬಿ, ಎಣ್ ಸಂಧಿ. ಕೈ ಬಿಡಿದು ಪದ ಈ ವ್ಯಾಕರಣ ಅಂಶಕ್ಕೆ ಉದಾಹರಣೆ, ಇದನ್ನು ನೆನ್ಪಿಟ್ಕೊಳ್ಳಿ. ಕೈ ಪ್ಲಸ್ ಪಿಡಿದು, ಕೈ ಬಿಡಿದು. ಮೆಲು ಪ್ಲಸ್ ಮಾತು, ಮೆಲ್ವಾತು, ಈ ಥರ. ಹಾಗಾಗಿ ಪಗ ಪ ಬ ಮಗಳಿಗೆ ವಕಾರ ಬರುತ್ತೆ, ಅದು ಸಹ ಯಾವ ಸಂಧಿ? ಹೌದು, ಆದೇಶ ಸಂಧಿ. ಕೈ ಪ್ಲಸ್ ಪಿಡಿದು, ಕೈ ಬಿಡಿದು. ಮೆಲ್ ಪ್ಲಸ್ ಮಾತು, ಮೆಲ್ವಾತು. ಹಾಗೇನೆ ಎಣ್ ಸಂಧಿಗೆ ಉದಾಹರಣೆಯಾದ ಪದ ಹೇಳ್ತಾರೆ. ಮಹರ್ಷಿ, ಅತ್ಯವಸರ, ವಾಗ್ದೇವಿ, ತನ್ಮಯ. ಯಾವುದು? ಮಹರ್ಷಿ ಈಗಾಗಲೇ ಬಂದಿದೆ ಪದ, ಮಹಾ ಪ್ಲಸ್ ಋಷಿ, ಮಹರ್ಷಿ, ಗುಣಸಂಧಿ. ಅತ್ಯವಸರ ಯ ಅಡಿವತ್ತಾಗಿ ಬಂದಿದೆ, ಯಾವುದು? ಎಣ್ ಸಂಧಿ. ವಾಗ್ದೇವಿ, ವಾಕ್ ಪ್ಲಸ್ ದೇವಿ, ವಾಗ್ದೇವಿ, ಕ ಬದಲಿಗೆ ಗ ಬಂದಿದೆ, ಜಸ್ತ್ವ ಸಂಧಿ. ತತ್ ಪ್ಲಸ್ ಮಯ, ತನ್ಮಯ. ತತ್ ಪ್ಲಸ್ ಮಯ, ತನ್ಮಯ, ಯಾವ ಸಂಧಿ? ತತ್ ಪ್ಲಸ್ ಮಯ. ತ ವರ್ಗಕ್ಕೆ ತ ಮೊದಲ ಅಕ್ಷರ ವರ್ಗದ್ದು, ಅದಕ್ಕೆ ಅನುನಾಸಿಕ ಪರವಾಗಿದೆ, ತ ವರ್ಗದ ಅನುನಾಸಿಕವೇ ಬಂದಿದೆ, ಹಾಗಾಗಿ ಅನುನಾಸಿಕ ಸಂಧಿ. ಹಾಗಾದರೆ ಎಣ್ ಸಂಧಿಗೆ ಸರಿಯಾದ ಉದಾಹರಣೆ ಬಿ, ಅತ್ಯವಸರ. ದಿಗಂತ ಪದ ಈ ಸಂಧಿಗೆ ಉದಾಹರಣೆ. ದಿಕ್ ಪ್ಲಸ್ ಅಂತ, ಕ ಬದಲಿಗೆ ಗ ಬಂದಿದೆ, ಕ ಎಲ್ಲಿದೆ? ಪೂರ್ವಪದ ಅಂತ್ಯದಲ್ಲಿ, ಹಾಗಾದಾಗ ಯಾವ ಸಂಧಿ? ಹೌದು, ಜಸ್ತ್ವ ಸಂಧಿ. ಹಾಗಾಗಿ ಸರಿಯಾದ ಉತ್ತರ ಯಾವುದಾಗತ್ತೆ? ಜಸ್ತ್ವ ಸಂಧಿ, ಸಿ. ಮಳೆಯಿಂದ ಪದ ಈ ಸಂಧಿಗೆ ಉದಾಹರಣೆ. ನೋಡಿ ಇಲ್ಲಿ ಆಗಮ ಹೇಗಾಗತ್ತೆ? ಮಳೆ ಪ್ಲಸ್ ಇಂದ, ಮಳೆಯಿಂದ. ಯ ಹೊಸದಾಗಿ ಬಂದಿದೆ, ಆದರೆ ಯ ನಾವು ಪದದ ಆ ಸಾಲಿನಲ್ಲೇ ಗುರುತಿಸ್ತೀವಿ. ಮಳೆ ಪ್ಲಸ್ ಇಂದ, ಮಳೆಯಿಂದ, ಜೊತೆಗೆ ಎರಡು ಕನ್ನಡ ಪದಗಳು, ಹಾಗಾಗಿ ಯಾವ ಸಂಧಿ ಆಗುತ್ತೆ? ಅದು ಆಗಮ ಸಂಧಿ ಆಗುತ್ತೆ. ಸರಿಯಾದ ಉತ್ತರ ಡಿ, ಆಗಮ ಸಂಧಿ. ಮಳೆಗಾಲ, ಮಳೆ ಪ್ಲಸ್ ಕಾಲ, ಮಳೆಗಾಲ. ಮಳೆ ಪ್ಲಸ್ ಕಾಲ, ಕ ಬದಲಿಗೆ ಯಾವ್ದು ಬಂದಿದೆ? ಗ ಬಂದಿದೆ, ಹಾಗಾಗಿ ಇದು ಕತಪ ಬದಲಿಗೆ ಗದಪ. ಇಲ್ಲಿ ಉತ್ತರ ಪದಾದಿಯಲ್ಲಿ ಇರಬೇಕು, ಪೂರ್ವ ಪದ ಅಂತ್ಯದಲ್ಲಾದರೆ ಅದು ಜಸ್ತ್ವ ಆಗುತ್ತೆ. ಉತ್ತರ ಪದಾದಿಯಲ್ಲಿ ಇದ್ದಾಗ ಯಾವುದಾಗತ್ತೆ? ಆದೇಶ ಸಂಧಿ, ಸಿ, ಆದೇಶ ಸಂಧಿ. ಮೈ ಪ್ಲಸ್ ತೋರು, ಮೈದೋರು. ಇಲ್ಲೂ ಸಹ ಅದೇ ಬದಲಾವಣೆ ಗಮನಿಸ್ತೀರಿ. ಮೈ ಪ್ಲಸ್ ತೋರು, ಮೈದೋರು. ತ ಬದಲಿಗೆ ದ ಬಂದಿದೆ,
ಇಲ್ಲಿ ಐಕಾರ ಬಂತು ಅಂತೇಳಿ ವೃದ್ಧಿ ಸಂಧಿ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಯಾಕೆಂದರೆ ಐಕಾರ ಮೊದಲೇ ಇತ್ತು, ಮೈ ಪ್ಲಸ್ ತೋರು, ಅದು ಮೈದೋರು ಆಗಿದ್ದು, ತಗೆ ದಾ ಬಂದಿರೋದು, ಆ ಬದಲಾವಣೆಯನ್ನು ಗಮನಿಸಬೇಕು. ಆಯಿತಾ? ಹಾಗಾಗಿ ಮೈದೋರು ಯಾವ ಸಂಧಿ ಆಗುತ್ತೆ? ಜೊತೆಗೆ ಎರಡು ಕನ್ನಡ ಪದಗಳು, ಹಾಗಾಗಿ ಆದೇಶ ಸಂಧಿ ಆಗುತ್ತೆ. ದಿಗಂತ, ದಿಕ್ ಪ್ಲಸ್ ಅಂತ ದಿಗಂತ, ದಿಕ್ ಕ ಬದಲಿಗೆ ಗ ಬಂದಿದೆ. ಕ ಎಲ್ಲಿತ್ತು? ಪೂರ್ವಪದ ಅಂತ್ಯದಲ್ಲಿ, ಹಾಗಾಗಿ ಇದು ಯಾವ ಸಂಧಿ? ಜಸ್ತ್ವ ಸಂಧಿ. ಹಾಗೆ ಮೇಲೆ ದೇವೇಂದ್ರ ಪದ ಈ ಸಂಧಿಗೆ ಉದಾಹರಣೆ. ದೇವ ಪ್ಲಸ್ ಇಂದ್ರ ದೇವೇಂದ್ರ, ದೇವ ಅ, ಇಂದ್ರ ಈ, ದೇವೇಂದ್ರ ಏಕಾರ. ಯಾವ ಸಂಧಿ ಆಗುತ್ತೆ? ಆಕಾರಗಳಿಗೆ ಈಕಾರ ಪರವಾದಾಗ ಏಕಾರ ಬಂದರೆ ಗುಣಸಂಧಿ ಆಗುತ್ತೆ. ಅನುನಾಸಿಕ ಸಂಧಿಗೆ ಉದಾಹರಣೆ ದೇವೇಂದ್ರ, ಈಗಾಗಲೇ ಗೊತ್ತಾಯ್ತು ನಿಮಗದು ಯಾವ ಸಂಧಿ? ದೇವೇಂದ್ರ ಗುಣಸಂಧಿ. ಮಳೆ ಪ್ಲಸ್ ಕಾಲ ಮಳೆಗಾಲ, ಈಗಾಗಲೇ ಬಂದಿದೆ, ಆದೇಶ ಸಂಧಿ. ವಾಕ್ ಪ್ಲಸ್ ಮಯ, ಇದು ಗಮನಿಸಿ, ವಾಕ್ ಕ, ಮಯ ಮ, ಅನುನಾಸಿಕ, ವರ್ಗದ ಪ್ರಥಮ ಅಕ್ಷರ ಅನುನಾಸಿಕ ಬಂದಿದೆ, ಆವಾಗ ಕ ವರ್ಗದ ಅನುನಾಸಿಕ ಬಂದಿದೆ ಅಲ್ಲಿ, ಹಾಗಾಗಿ ಯಾವ ಸಂಧಿ ಆಗುತ್ತೆ? ಅನುನಾಸಿಕ ಸಂಧಿ. ಮ ಅಡಿವತ್ತಾಗಿ ಬರುವುದು ಸಹ ಬಹುತೇಕ ಅನುನಾಸಿಕ ಸಂಧಿ ಅಂತಲೂ ಹೇಳಿದ್ದೆ. ದಿಕ್ ಪ್ಲಸ್ ಅಂತ ದಿಗಂತ, ಇದು ದಿಕ್ ಪ್ಲಸ್ ಅಂತ, ಕ ಎಲ್ಲಿದೆ? ಪೂರ್ವಪದ ಅಂತ್ಯದಲ್ಲಿ, ಹಾಗಾಗಿ ಇದು ಯಾವ ಸಂಧಿ ಆಗುತ್ತೆ? ಜಸ್ತ್ವ ಸಂಧಿ. ಅನುನಾಸಿಕ ಸಂಧಿಗೆ ಸರಿಯಾದ ಉತ್ತರ ಹಾಗಾದರೆ ಸಿ, ವಾಗ್ಮಯ. ಮುಂದೆ ವಾಗ್ದೇವಿ ಪದ ಈ ಸಂಧಿಗೆ ಉದಾಹರಣೆ. ವಾಕ್ ಪ್ಲಸ್ ದೇವಿ, ವಾಗ್ದೇವಿ. ಕ ಬದಲಿಗೆ ಗ ಬಂದಿದೆ, ಕ ಎಲ್ಲಿತ್ತು? ಪೂರ್ವಪದ ಅಂತ್ಯದಲ್ಲಿ, ಹಾಗಾದಾಗ ಯಾವ ಸಂಧಿ? ಹೌದು, ಜಸ್ತ್ವ ಸಂಧಿ ಆಗುತ್ತೆ. ಸರಿಯಾದ ಉತ್ತರ ಬಿ, ಜಸ್ತ್ವ ಸಂಧಿ. ಮುಂದೆ ಮದೋನ್ಮತ್ತ ಪದ ಈ ಸಂಧಿಗೆ ಉದಾಹರಣೆ. ಪದವನ್ನು ಬಿಡಿಸಿದ್ರೆ ಮದ ಕೂಡಿಸು ಉನ್ಮತ್ತ, ಮಧೋನ್ಮತ್ತ, ಮದ ಅ, ಉನ್ಮತ್ತ ಉ, ಮಧೋನ್ಮತ್ತ ಓಕಾರ ಇದೆ. ಆಕಾರಗಳಿಗೆ ಊಕಾರ ಪರವಾದಾಗ ಓಕಾರ ಬಂದರೆ ಗುಣಸಂಧಿ. ವನ ಪ್ಲಸ್ ಔಷಧಿ ವನೌಷಧಿ, ವನ ಅ ಆಕಾರ ಇದೆ, ಔಷಧಿ ಔಕಾರ ಇದೆ, ವನೌಷಧಿ ಔಕಾರ ಬರೋದು ಸಾಧಾರಣವಾಗಿ ಯಾವ ಸಂಧಿಯಲ್ಲಿ? ಹೌದು, ವೃದ್ಧಿ ಸಂಧಿ. ಸರಿಯಾದ ಉತ್ತರ ಯಾವುದು? ವೃದ್ಧಿ ಸಂಧಿ. ಅಲ್ಲಿ ಆಯ್ಕೆ ತಪ್ಪಾಗಿದೆ, ವನೌಷಧಿ ವೃದ್ಧಿ ಸಂಧಿ ಆಗುತ್ತೆ. ಮುಂದೆ ನೋಡಿ, ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದ. ಇದು ಕೇಳುವುದು ಬಹಳ ಕಡಿಮೆ, ಒಂದೆರಡು ಸಾರಿ ಕೇಳಿದ್ದಾರೆ. ಊರೂರು ಲೋಪಸಂಧಿ. ನೋಡಿ, ಊರೂರು ಅಂದ ತಕ್ಷಣ ನಾವು ಸವರ್ಣ ಅಂತ ಅಂದ್ಕೊಳ್ತೇವೆ. ಯಾಕೆ? ಊರು ಊ ಇದೆ, ಊರು ಮತ್ತು ಪುನಃ ಊ ಇದೆ, ಹಾಗಾದಾಗ ಸವರ್ಣ ಅಲ್ವಾ? ಯಾಕಲ್ಲ? ನಿಯಮ ಇರ್ಬೋದು ಎರಡು ಸವರ್ಣಾಕ್ಷರಗಳು, ಆದರೆ ಮೂಲತಃ ನಾವು ನೋಡಬೇಕಾಗಿರೋದು ಎರಡೂ ಸಹ ಕನ್ನಡ ಪದಗಳು. ಹಾಗಾಗಿದ್ದರಿಂದಾಗಿ ಉಕಾರ ಲೋಪ ಆಗುತ್ತೆ. ಅಲ್ಲಿ ಊರು ಅನ್ನುವಲ್ಲ ಇರುವಂತಹ ಉಕಾರ ಲೋಪ ಆಗುತ್ತೆ, ಅದು ರ ಅನ್ನೋದು ಊ ಜೊತೆ ಸೇರ್ಕೊಳ್ಳುತ್ತೆ, ಊರೂರು ಆಗುತ್ತೆ, ಹಾಗಾಗಿ ಅದು ಲೋಪಸಂಧಿ. ನೆನಪಿರಲಿ. ಕೈ ಪ್ಲಸ್ ಅನ್ನು ಕೈಯನ್ನು, ಯಕಾರ ಹೊಸದಾಗಿ ಬಂದಿದೆ, ಯಾವುದಾಗತ್ತೆ ಹಾಗಾದರೆ? ಆಗಮ ಸಂಧಿ. ಶರತ್ ಪ್ಲಸ್ ಚಂದ್ರ ಶರತ್ಚಂದ್ರ, ಈಗಾಗಲೇ ಗೊತ್ತಿದೆ ನಿಮಗೆ, ಶ್ಚುತ್ವ ಸಂಧಿ. ದಿಗಂತ, ದಿಕ್ ಪ್ಲಸ್ ಅಂತ, ಕ ಬದಲಿಗೆ ಗ ಬಂದಿದೆ, ಹಾಗಾಗಿ ಇದು ಎಸ್ ಯಾವುದಾಗುತ್ತೆ? ಜಸ್ತ್ವ ಸಂಧಿ ಆಗುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದಿಷ್ಟು ನಿಮ್ಮ ಪಠ್ಯಪುಸ್ತಕದಲ್ಲಿ ಬಂದಿರುವ ಬಹುತೇಕ ಸಂಧಿಗಳನ್ನು ಒಳಗೊಂಡಿದೆ. ಸಂಧಿ ವಿಭಾಗದಲ್ಲಿ ಒಂದಂಕದ ಪ್ರಶ್ನೆ ಖಂಡಿತವಾಗಿಯೂ ಕೇಳ್ತಾರೆ. ನೀವೆಲ್ಲ ನಿಯಮಗಳನ್ನು ಅರ್ಥೈಸಿಕೊಂಡು ಸಂಧಿ ಪದಗಳನ್ನು ಸರಿಯಾಗಿ ಬಿಡಿಸೋದು ಕಲಿತ್ರೆ ಖಂಡಿತವಾಗಿಯೂ 1 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವ್ಯಾಕರಣದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಈ ಪ್ರಯತ್ನ ಇಷ್ಟ ಆದರೆ ಮರೀದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.